ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಂತು ಜಮೆ ಆಗಿದೆ. ಎಸ್, 100% ತುಂಬ ಜನ ಲಿಟ್ರಲಿ ಎಷ್ಟು ಜನ ಕೇಳ್ತಾ ಇದ್ದೀರ ಅಂತಂದರೆ, ಸರ್ ಹಣ ಜಮೆ ಆಗಿಲ್ಲ, ಸರ್ ಅಕೌಂಟಿಗೆ ಹಣ ಬಂದಿಲ್ಲ, ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಸರ್ ನಮ್ಗೆ ಹಿಂಗೆ ತುಂಬ ಜನ ಕೇಳ್ತಾ ಇದ್ದೀರ. ಹಾಗಾದರೆ ಯಾರ ಅಕೌಂಟಿಗೆ ಹಣ ಬಂದಿದೆ, ಏನು ಕತೆ ಕಂಪ್ಲೀಟ್ಲಿ ನಾನು ನಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಅಶ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಐ ಥಿಂಕ್ ಸಿಕ್ಕಾಪಟ್ಟೆ ಜನರಿಗೆ ಹಣ ಬಂದಿದೆ, ಸಿಕ್ಕಾಪಟ್ಟೆ ಜನರ ಅಕೌಂಟಿಗೆ ಹಣ ಜಮೆ ಆಗಿದೆ. ಲಿಟ್ರಲಿ ಹೇಳ್ತೀನಲ್ಲ, ಸಿಕ್ಕಾಪಟ್ಟೆ ಜನ ನೋಡಿದ್ದೀರಾ ಆ್ಯಂಡ್ ಕಮೆಂಟನ್ನು ಮಾಡಿದ್ದೀರಾ, ಕೇಳಿದ್ದೀರಾ. ಸಿಕ್ಕಾಪಟ್ಟೆ ಜನ ನಮ್ಗೆ ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್ ಅಂತ ತುಂಬ ಜನ ಕೇಳಿದ್ದೀರಾ. ಹಾಗಾದರೆ ಏನು ಮಾಡಬೇಕು? ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಯಾರ್ಯಾರ ಅಕೌಂಟಿಗೆ ಹಣ ಬರುತ್ತೆ? ಲಿಟ್ರಲಿ ತುಂಬ ಜನ ಕೇಳಿದ್ದೀರ, ಹಣ ಬಂದಿಲ್ಲ ಸರ್, ಏನು ಸರ್ ಇದು ಸರ್ಕಾರದಿಂದ ನಮಗೇನಾದರೂ ಮೋಸ ಆಗ್ತಾ ಇದೆಯಾ ಅಥವಾ ಹಿಂಗೆ ಅಂದರೆ ನಿಮ್ಮ ಒಪಿನಿಯನನ್ನು ನೀವು ಕೇಳಿದ್ದೀರ. ನಾನು ಹೇಳುವಂಥದ್ದು ಅಷ್ಟೇ. ಆದರೆ ನೀವು ಏನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಕೊನೆವರೆಗೂ ವಿಡಿಯೋವನ್ನು ನೋಡಿ. ಆದರೆ ಇಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ ನನಗೆ. ನಾನು ಹೇಳುವಂಥದ್ದು, ನಾನು ದಿನ ವೀಡಿಯೋ ಹಾಕ್ತಾ ಇರ್ತೀನಿ, ದಿನ ನಿಮ್ಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಆದರೆ ತುಂಬ ಜನರಿಗೆ ಅದು ಗೊತ್ತಾಗಲ್ಲ, ತುಂಬ ಜನ ನೋಡಲ್ಲ, ತುಂಬ ಜನರಿಗೆ ನೋಟಿಫಿಕೇಷನ್ ಹೋಗಲ್ಲ. ಅಂಥವ್ರು ಏನು ಮಾಡಬೇಕು? ಈಗ ನನ್ನ ವೀಡಿಯೋ ನೋಡ್ತಾ ಇದ್ರೆ ಏನು ಮಾಡಬೇಕು? ಲಿಟ್ರಲಿ ಇದೊಂದು ಎಲ್ರಿಗೂ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಹಾಗಾದರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ನನ್ನ ವಿಡಿಯೋ ನೋಡಿ. ಅದೊಂದು ಯೋಜನೆ ಅಂತಲ್ಲ, ಪ್ರತಿಯೊಂದು ಯಾವುದೇ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಅಂದರೆ ಯಾವುದೇ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಒಂದು ಚಾನಲನ್ನು ಚೆಕ್ ಮಾಡಿ ಆ್ಯಂಡ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಇಲ್ಲಿ ಸರ್ಕಾರ ಇಲ್ಲಿ ಹಣವನ್ನು ಇಲ್ಲಿ ಹಣ ಹಾಕಿಲ್ಲ ಅಥವಾ ಹಣ ಜಮೆ ಮಾಡಿಲ್ಲ, ಅದಕ್ಕೆ ಕಾರಣ ಏನು ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತವಾಗ್ಲೂ ಈಗ ಐ ಥಿಂಕ್ ಹಾಕಿದ್ದಾರೆ, ಆದರೆ ತುಂಬ ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದೀರ. ಸರ್ಕಾರ ಇಲ್ಲಿ ಎಲ್ರಿಗೂ ಹಣ ಹಾಕ್ತಾ ಇದೆ. ಒಂದು ವಿಚಾರ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ನಿಮ್ಮ ಜಿಲ್ಲೆಗಳು ಈ ಒಂದು ಲಿಸ್ಟಲ್ಲಿದ್ದರೆ ನೋಡಿ ಆ್ಯಂಡ್ ಕಮೆಂಟನ್ನು ಮಾಡಿ ನನಗೆ. ಯಾಕಂತಂದರೆ ತುಂಬ ಜನರು ಕೇಳ್ತಾ ಇದ್ದೀರ, ಆ ಒಂದಿಷ್ಟು ಲಿಸ್ಟಲ್ಲಿ ಇದೆಯಾ, ನಮ್ಮ ಜಿಲ್ಲೆಗಳು ಇದೆಯಾ ಸರ್, ಚೆಕ್ ಮಾಡಿ ಒಂದು ಬಾರಿ ಅಂತ. ಬನ್ನಿ ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ ಉಡುಪಿ, ಕೋಲಾರ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಹಾಸನ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೀದರ್, ಕೊಡಗು, ಕೊಪ್ಪಳ, ಬಳ್ಳಾರಿ ಆ್ಯಂಡ್ ಐ ಥಿಂಕ್ ಪ್ರತಿಯೊಂದು ಜಿಲ್ಲೆಗೂ ಇಲ್ಲಿ ಹಣ ಜಮೆ ಆಗ್ತಾಯಿದೆ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನರಿಗೆ ಹಣ ಜಮೆ ಆಗಿದೆ. ಐ ಥಿಂಕ್ ನನ್ನ ಒಂದು ಒಪಿನಿಯನ್, ತುಂಬ ಜನರಿಗೆ ಹಣ ಜಮೆ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಜನರಿಗೆ ಹಣ ಬಂದಿದೆ. ನಾನು ಹೇಳುವಂಥದ್ದು ಇಷ್ಟೇ, ಸಿಕ್ಕಾಪಟ್ಟೆ ಜನರಿಗೆ ಹಣ ಬಂದಿದೆ. ಆ್ಯಂಡ್ 2026 ಏನಿದೆ 2026 ಐ ಥಿಂಕ್ ಒಂದು ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ. ಆ್ಯಂಡ್ ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಒಂದೇ ಬಾರಿಗೆ ಹಣ ಬರುತ್ತೆ ಅನ್ನುವಂಥ ತಪ್ಪಾಗುತ್ತೆ. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೇನೆ. ಯಾಕಂದ್ರೆ ತುಂಬ ಜನರಿಗೆ ಹಣ ಜಮೆ ಆಗಿರಲಿಲ್ಲ ಅಥವಾ ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ. ಇಟ್ಸ್ ಈಸಿ. ನಾನು ಅದು ಕೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಅಂದರೆ ಆಗಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಇಲ್ಲ, ಇಲ್ಲಿ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ ನಾನು, ಇನ್ನೂ ಒಂದಿಷ್ಟು ಜಿಲ್ಲೆಗಳ ಬಾಕಿ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಏನು ಟೆಕ್ನಿಕಲ್ ಎರರ್ ಎಲ್ಲ ಆಗ್ತಾಯಿದೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾಕಂತಂದರೆ ಟೆಕ್ನಿಕಲ್ ಎರರ್ ಎಲ್ಲ ಟೆಂಪ್ರವರಿ, ಅಂದರೆ ನಿಮಗೆ ಇವತ್ತಿರುತ್ತೆ ನಾಳೆ ಇರಲ್ಲ. ಹಾಗಾಗಿ ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಟೆಕ್ನಿಕಲ್ ಎರರ್ ಏನು ಇಡೀ ಹೊತ್ತಿರಲ್ಲ. ಅಂದರೆ ಕೆಲವು ಟೈಮಲ್ಲಿರುತ್ತೆ ಟೆಕ್ನಿಕಲ್ ಎರರ್, ಕೆಲವು ಟೈಮಲ್ಲಿ ಸರಿ ಹೋಗುತ್ತೆ. ಆದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಂದರೆ ಈಗ ನಾನು ಹೇಳುವಂಥದ್ದು ಏನಂತಂದರೆ, ಈಗ ಟೆಕ್ನಿಕಲ್ ಎರರ್ ಎಲ್ಲ ಈಗ ಇರುತ್ತೆ, ಆಮೇಲೆ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಖಂಡಿತವಾಗ್ಲೂ ಹಣ ಅಂತೂ ಜಮೆ ಆಗುತ್ತೆ. ಎಲ್ರಿಗೂ ಹಣ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ರೀತಿಯ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ, ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ, ಮತ್ತು ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಕಂಪ್ಲೀಟ್ಲಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಸರಿ ಮಾಡ್ಕೊಳ್ಳಿ ಅದನ್ನೆಲ್ಲ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಾನು. ಪ್ರತಿಯೊಬ್ಬರಿಗೂ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಮಗೆ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಗೊತ್ತಿದೆ ಹಿಂಗಂತ. ನಾನು ಹೇಳುವಂಥದ್ದು, ಎಲ್ರಿಗೂ ಹಣ ಜಮೆ ಆಗುತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಅಂದರೆ ಇದಕ್ಕೆ ನಾನು ಏನು ಹೇಳುವಂಥದ್ದು, ಎಲ್ಲರಿಗೂ ಹಣ ಜಮೆ ಆಗುತ್ತೆ. ಈಗ 8% ಸರ್ಕಾರ
ಹಣ ಬೇಗ ರಿಲೀಸ್ ಮಾಡ್ತಾಯಿದೆ. ಆ್ಯಂಡ್ ಬೇಗ ಅನ್ನೋದಕ್ಕಿಂತ ನಿಮಗೆ ಸೆಕ್ಯೂರ್ಲಿ ಪಟ್ಟೆ ಜಮಾ ಮಾಡ್ತಾ ಇರುವಂಥದ್ದು ಇದೊಂದು ಖುಷಿ ವಿಚಾರ. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಕೂಡ ಈಗ ಅವರಿಗಂತಲ್ಲ, ಇವರಿಗೆ ಅಂತಲ್ಲ, ಎಲ್ರಿಗೂ ಕೂಡ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಸಿಲಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಹೇಳುವಂಥದ್ದಷ್ಟೇ, ಕಂಪ್ಲೀಟ್ಲಿ ನೀವೇನಾದರೂ ಅಪ್ಡೇಟ್ ಏನಾದರೂ ಮಾಡೋದಿದ್ದರೆ ಅಥವಾ ಏನೇ ಇದ್ದರೂ ಕೂಡ ನನಗೆ ತಿಳಿಸಿ. ನಾನು ನಿಮಗೆ ಅದಕ್ಕೆ ಸಜೆಷನ್ ಏನಾದರೂ ಕೊಡೋದಿದ್ರು ಕೊಡ್ತೀನಿ. ಇಷ್ಟೇ ಈಸಿಲಿ ಏನಿಲ್ಲ, ನೀವು ಏನಿಲ್ಲ ಅಂತಂದ್ರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಎಲ್ಲ ಯೋಜನೆಯಲ್ಲೂ ಕೂಡ. ಓನ್ಲಿ ನಾಟ್ ಗೃಹಲಕ್ಷ್ಮಿ ಯೋಜನೆ, ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಈಸಿಲಿಯಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಹಣ ಜಮೆ ಆಗ್ತಾಯಿದೆ ಈಗ ನೆಟ್ ಪ್ರೆಸೆಂಟಲ್ಲಿ. ಆದರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಹಣ ಬರಲಿ. ಆಶಾ ಅಪ್ಡೇಟ್ಸ್ ಕನ್ನಡ ಕಡೆಯಿಂದ ನಾನು ಹೇಳುವಂಥದ್ದಷ್ಟೇ. ಯಾಕಂತಂದರೆ ನಾನು ಯಾವತ್ತೂ ಹೇಳುವಂಥದ್ದು ಎಲ್ರಿಗೂ ಕೂಡ ಅಂದರೆ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಯಾಕಂತಂದರೆ ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಗೊತ್ತಿದೆ ಅಂತ. ಅದಕ್ಕೆಲ್ಲ ನಾನು ಹೇಳುವಂಥದ್ದು ಏನಂತಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಅಂದರೆ ನಾನು ಹೇಳುವಂಥದ್ದಷ್ಟೇ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಬೇಕಂತಂದ್ರೆ ದಯವಿಟ್ಟು ಇದನ್ನೆಲ್ಲ ಮಾಡಲೇಬೇಕು. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ.